पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ದುರ್ವಾದಿಧ್ವಂತರವೇ ವೈಷ್ಣವೇ ದೇವರಿಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ. ಎಲ್ಲಿಗೂ ನಮಸ್ಕಾರ. ರಾರ ಆರಾಧನೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂತ ಅಂದ್ಬಿಟ್ಟು ಆಲ್ರೆಡಿ ನಿಮ್ಗೆಲ್ಲರಿಗೂ ಗೊತ್ತಾಗಿರುತ್ತೆ. ನಾನು ಲಾಸ್ಟ್ ಪ್ರೀವಿಯಸ್ 3 months 4 months ಹಿಂದೆ ಒಂದು ವಿಡಿಯೋ ಹಾಕಿದಾಗ, ಒಂದು ವ್ರತದ ವಿಡಿಯೋ ಹಾಕಿದಾಗ ನಾನು ಮಂತ್ರಾಕ್ಷತೆನ ಮನೆಯಲ್ಲೇ ಮಾಡ್ಕೊಬೇಕು ಅಂತ ನಾನು ಹೇಳಿದ್ದೆ. ಮಂತ್ರಾಕ್ಷತೆ ಅಂತ ಬರಲ್ಲ, ಯತಿಗಳಿಗೆ ಉಪಯೋಗಿಸುವಂತಹ ಅಕ್ಷತೆಗಳನ್ನ ನಾವು ಮನೆಯಲ್ಲೇ ಮಾಡ್ಕೊಬೇಕು ವ್ರತ ಮಾಡುವಂತಹ ಸಂದರ್ಭದಲ್ಲಿ ಅಂತ ಹೇಳಿದ್ದೆ. ಅವತ್ತಿಂದ ಇವತ್ತಿನವರೆಗೂ ವಿಡಿಯೋ ಮಾಡ್ಲಿಕ್ಕೆ ಆಗಿರಲಿಲ್ಲ. ಇವತ್ತು ಅದಕ್ಕೆ ಗಳಿಗೆ ಕೂಡ ಬಂದಿದೆ ಅಂತ ಅನ್ಕೊತೀನಿ. ಇವತ್ತು ಅದನ್ನು ತೋರಿಸ್ಕೊಡೋಣ ಅಂತ ಅಂದ್ಬಿಟ್ಟು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೆ ಒಂದು ಪಾಯಿಂಟ್ನ ನೋಟ್ ಮಾಡ್ಕೊಂಬಿಡಿ, ಇದು ಮಂತ್ರಾಕ್ಷತೆ ಅಲ್ಲ, ಬರೀ ಇದು ಮನೆಯಲ್ಲಿ ಮಾಡ್ಕೊಳ್ಳುವಂತಹ ಯತಿಗಳಿಗೆ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಬಳಸುವಂತಹ ಅಕ್ಷತೆ ಅಷ್ಟೇನೆ. ಮಂತ್ರಾಕ್ಷತೆ ಅಂತಂದರೆ ಮಂತ್ರಾಲಯದ ಮಠದಲ್ಲಿ ಹಾಗೂ ನಿಮ್ಮ ಹತ್ತಿರದ ರಾಯರ ಮಠಗಳಲ್ಲಿ ಸಿಗುವಂತಹ ಮಂತ್ರಾಕ್ಷತೆಯನ್ನು ನಾವು ಮಠಗಳಲ್ಲಿ ಕೊಡುವಂತಹ ಮಂತ್ರಾಕ್ಷತೆ ಅಂತ ಮಾತ್ರ ಭಾವಿಸ್ಬೇಕು. ಮನೆಗಳಲ್ಲಿ ಏನು ಮಾಡ್ಕೊತೀರಾ ಅದು ಯತಿಗಳಿಗೆ ಪೂಜೆಗಳಿಗೆ ಉಪಯೋಗಿಸುವಂತಹ ಒಂದು ಅಕ್ಷತೆ ಅಂತ ನೀವು ಇದು ಮಾಡ್ಕೊಬೇಕು. ಇದು ಯಾವುದೇ ಕಾರಣಕ್ಕೂ ಮಂತ್ರಾಕ್ಷತೆ ಆಗೋದಿಲ್ಲ. ಮತ್ತು ಇದನ್ನು ನೋಡಿಬಿಟ್ಟು ನೀವು ಮನೆಯಲ್ಲಿ ಮಂತ್ರಾಕ್ಷತೆ ಮಾಡೋ ಹಾಗಿಲ್ಲ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಹೇಳಲಿಕ್ಕೆ ಹೋಗಬೇಡಿ. ಇದು ಯತಿಗಳಿಗೆ ಮನೆಯಲ್ಲಿ ಉಪಯೋಗಿಸುವಂತಹ ಒಂದು ಅಕ್ಷತೆ ಆಗಿರುತ್ತೆ ಅಷ್ಟೇನೆ. ಹಾಗೇನೇ ನೀವು ಯಾವುದೇ ರಾಯರ ಮಠಗಳಲ್ಲಾಗಿರ್ಬೋದು ಅಥವಾ ಮಂತ್ರಾಲಯದಲ್ಲಿ ಆಗಿರ್ಬೋದು, ಕೆಲವೊಬ್ಬರನ್ನ ನಾನು ನೋಡಿದ್ದೀನಿ, ಅಲ್ಲಿ ಕೊಡುವಂತಹ ಮಂತ್ರಾಕ್ಷತೆನ ತೊಗೊಂಡ್ಬಂದು ಡಬ್ಬದಲ್ಲಿ ಹಾಕಿಟ್ಕೊಂಡು ಮತ್ತೆ ರಾಯರು ಪೂಜೆ ಮಾಡಬೇಕಾದ್ರೆ ಅದನ್ನೇ ಆ ಒಂದು ಮಂತ್ರಾಕ್ಷತೆನೇ ಬಳಸ್ತಾ ಇರ್ತೀರ. ಅದು ಹಾಗೆ ಮಾಡೋ ಹಾಗಿಲ್ಲ. ಯಾಕೆ ಅಂತಂದರೆ ರಾಯರ ಮಠಗಳಲ್ಲಿ ಕೊಡುವಂತಹ ಮಂತ್ರಾಕ್ಷತೆ ಅದನ್ನು ಏನಿರುತ್ತೆ ಅದನ್ನು ನಿಮಗೆ ಅಂತ ಕೊಟ್ಟಿರ್ತಾರೆ, ಅಂದರೆ ನಾವು ಬಳಸ್ಕೊಳ್ಳಿಕ್ಕೆ, ಭಕ್ತರು ಬಳಸ್ಕೊಳ್ಳಿಕ್ಕೆ ಅಂತ ಕೊಟ್ಟಿರ್ತಾರೆ. ಇದರಿಂದ ನೀವು ರಾಯರ ಮಠದಲ್ಲಿ ಕೊಟ್ಟಿರೋ ಅಂಥ ಮಂತ್ರಾಕ್ಷತೆನ ತೊಗೊಂಬಂದು ಮತ್ತೆ ನೀವು ರಾಯರಿಗೆ ಬಳಸೋಕ್ಕೆ, ರಾಯರ ಪೂಜೆಗೆ ಬಳಸೋಕ್ಕೆ ಅದು ಬರೋದಿಲ್ಲ. ಹಾಗಾಗಿ ಯತಿಗಳಿಗೆ ಅಂತಲೇ ಒಂದು ಮಂತ್ರಾಕ್ಷತೆನ ನೀವು ಮನೆಯಲ್ಲೇ ಮಾಡ್ಕೊಬೇಕಾಗಿರುತ್ತೆ. ಆ ಒಂದು ಇದರಲ್ಲಿ ನಾನು ಇದನ್ನು ತೋರಿಸ್ಕೊಡ್ಬೇಕು ಅಂತ ಅಂದ್ಬಿಟ್ಟು ಈ ವಿಡಿಯೋನಲ್ಲಿ ಇದು ಮಾಡ್ತಿದ್ದೀನಿ. ಹಾಗೇನೇ ಒಂದಂತೂ ನೋಟ್ ಮಾಡ್ಕೊಂಬಿಡಿ, ಮಠಗಳಲ್ಲಿ, ರಾಯರ ಮಠಗಳಲ್ಲಿ ಸಿಗುವಂತಹ ವೇದ ಮಂತ್ರಗಳಿಂದ ಕೂಡಿದಂತಹ ಒಂದು ಮಂತ್ರಾಕ್ಷತೆ ನಾವು ಮನೆಯಲ್ಲಿ ಮಾಡ್ಕೊಳ್ಳಿಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಇದು ಬರೀ ಅಕ್ಷತೆ ಅಷ್ಟೇನೆ. ಹಾಗೇನೇ ಈ ಒಂದು ಅಕ್ಷತೆನ ನೀವು ಮನೆಯಲ್ಲಿ ಮಾಡ್ಕೊಬೇಕಾದ್ರೆ ಕೆಲವೊಂದು ನಿಯಮಗಳನ್ನ ಪಾಲಿಸ್ಬೇಕಾಗಿರುತ್ತೆ. ಆದಷ್ಟು ನೀವು ಇದನ್ನು ಈ ಒಂದು ಅಕ್ಷತೆಗಳನ್ನ ಮಾಡ್ಕೊಬೇಕಾದ್ರೆ ಸ್ನಾನ ಮಾಡಿ ತುಂಬ ಮಡಿಯಿಂದನೇ ನೀವು ಮಡಿ ಬಟ್ಟೆ ಹುಟ್ಟು ಈ ಒಂದು ಅಕ್ಷತೆನ ಮಾಡ್ಕೊಬೇಕಾಗುತ್ತೆ. ಹಾಗೇನೇ ಅಮಾವಾಸ್ಯೆ ಹುಣ್ಣಿಮೆ ಹಿಂದೆ ಮುಂದೆ ಈ ಒಂದು ಅಕ್ಷತೆಗಳನ್ನ ಮಾಡ್ಕೊಬಾರ್ದು. ಮತ್ತು ಏಕಾದಶಿ ಹಿಂದೆ ಮುಂದೆ ಈ ಒಂದು ಅಕ್ಷತೆಗಳನ್ನ ಮಾಡ್ಕೊಬಾರ್ದು. ಮತ್ತು ಮಂಗಳವಾರ ಈ ಒಂದು ಅಕ್ಷತೆಗಳನ್ನ ಮಾಡ್ಕೊಬೋದು. ಇನ್ನು ನೀವು ಸೂಕ್ತವಾದ ದಿನ ಯಾವುದು ಈ ಒಂದು ಅಕ್ಷತೆಗಳನ್ನ ಮಾಡ್ಕೊಳ್ಳಿಕ್ಕೆ ಅಂತಂದರೆ ಸೋಮವಾರ, ಗುರುವಾರ, ಶುಕ್ರವಾರ, ಭಾನುವಾರ ಈ ಥರ ಒಂದು ದಿನಗಳಲ್ಲಿ ನೀವೊಂದು ಈ ಅಕ್ಷತೆಗಳನ್ನ ಆದಷ್ಟು ತುಂಬ ಮಡಿಯಿಂದ ನೀವು ಮಾಡಿಕೊಂಡು ಸ್ವಲ್ಪ ಗಾಳಿನಲ್ಲಿ ಒಣಗಿಸಿ ಆಮೇಲೆ ನೀವು ಇದನ್ನು ಸ್ಟೋರ್ ಮಾಡಿ ಇಟ್ಕೊಬೇಕಾಗುತ್ತೆ. ಹಾಗೆಯೇ ಈ ಹಿಂದೆ ಹೇಳಿದಾಗಲೇ ನಾನು ಮಠಗಳಿಂದ ತಂದಂತಹ ಒಂದು ಅಕ್ಷತೆಗಳನ್ನ ಯಾವುದೇ ಕಾರಣಕ್ಕೂ ರಾಯರ ಪೂಜೆಗೆ ಮತ್ತೆ ನೀವು ಮರುಬಳಕೆ ಮಾಡೋ ಹಾಗಿಲ್ಲ. ಮತ್ತು ಇನ್ನೂ ಒಂದು ಏನಪ್ಪ ಅಂತಂದರೆ ಆ ಒಂದು ಅಕ್ಷತೆಗಳನ್ನ ಕೆಲವೊಬ್ರು ಕೇಳ್ತಾ ಇದ್ದೀರಾ, ಮಠಗಳಲ್ಲಿ ಕೊಡ್ತಾರೆ ಅಲ್ವಾ, ಅದನ್ನು ಸ್ವಲ್ಪ ತಲೆ ಮೇಲೆ ಹಾಕ್ಕೊಂಡು ಸ್ವಲ್ಪ ತಿಂತಾರೆ ಅಂತ ಅಂದ್ಬಿಟ್ಟು ಸ್ವಲ್ಪ ಕೇಳಿದ್ದೀರಾ. ರಾಯರು ಪ್ರಸಾದ ಕೊಟ್ಟರು, ಕಾಣಿಸ್ತಾ ಇಲ್ಲ ಗೊತ್ತಿಲ್ಲ ವಿಡಿಯೋನಲ್ಲಿ, ಆ ಒಂದು ಕೇಳ್ತಾ ಇರ್ತೀರಾ. ನನಗೆ ಇದ್ರ ಬಗ್ಗೆ ಖಂಡಿತವಾಗ್ಲೂ ಗೊತ್ತಿಲ್ಲ. ಕೆಲವೊಬ್ರು ಹೌದು ರಾಯರು ಮಠಗಳಲ್ಲಿ ನಾನು ನೋಡಿದ್ದೀನಿ, ಕೆಲವೊಂದ್ಸಲಿ ನಾನು ಬಾಯಿಗೆ ಹಾಕೊಂಡ್ಬಿಟ್ಟಿದ್ದೀನಿ, ಗೊತ್ತಿಲ್ಲದೆ ನಂಗೆ ಗೊತ್ತಿಲ್ಲ. ಅದು ಸರಿನಾ ತಪ್ಪ ಅನ್ನೋದು ಖಂಡಿತವಾಗ್ಲೂ ನನಗೆ ಗೊತ್ತಿಲ್ಲ. ಬಟ್ ನಾನೇನು ಮಾಡ್ತೀನಿ ಅಂತಂದರೆ ಕೆಲವೊಂದು ಸ್ವಲ್ಪನ ನಾನು ತಲೆ ಮೇಲೆ ಹಾಕ್ಕೊಂಡು ಇನ್ನು ಮಿಕ್ಕಿದ್ದನ್ನು ನಾನು ಒಂದು ಡಬ್ಬಕ್ಕೆ ಹಾಕಿ ಇಟ್ಕೊತೀನಿ. ಏನಾದರೂ ಒಳ್ಳೆ ಕಾರ್ಯಕ್ಕೆ ಅಥವಾ ಏನಾದರೂ ಹೊರಗೆ ಹೋಗಬೇಕಿತ್ತು ಅಂತಂದರೆ ಆ ಒಂದು ಅಕ್ಷತೆಗಳನ್ನ ನಾನು ತಲೆ ಮೇಲೆ ಹಾಕ್ಕೊಂಡು ಹೋಗ್ತೀನಿ. ಬಟ್ ಅದನ್ನು ತಿಂತಾರ ಇಲ್ವಾ ಅನ್ನೋದು ಖಂಡಿತವಾಗ್ಲೂ ನನಗೆ ಗೊತ್ತಿಲ್ಲ. ಬನ್ನಿ ಜಾಸ್ತಿ ಏನೋ ಡ್ರ್ಯಾಗ್ ಮಾಡೋದು ಬೇಡ. ಆ ಒಂದು ಅಕ್ಷತೆನ ಹೇಗೆ ಆ ಯತಿಗಳಿಗೆ ಉಪಯೋಗಿಸುವಂತಹ ಅಕ್ಷತೆನ ಹೇಗೆ ಮಾಡೋದು ಅನ್ನೋದು ತೋರಿಸ್ಕೊಡ್ತೀನಿ. ಜಾಸ್ತಿ ಏನು ಪದಾರ್ಥಗಳೇನು ಬೇಕಾಗಿರಲ್ಲ, ಹೇಗೆ ಮಾಡೋದು ಅನ್ನೋದು ತೋರಿಸ್ಕೊಡ್ತೀನಿ. ಯತಿಗಳಿಗೆ ಉಪಯೋಗಿಸುವಂತಹ ಅಕ್ಷತೆ ಮಾಡಲಿಕ್ಕೆ ಸ್ವಲ್ಪ ಅಕ್ಕಿ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಸುಣ್ಣ,
ಮತ್ತು ಅರಿಶಿನ. ಈ ಒಂದು ಅಕ್ಷತೆಗೆ ಯಾವುದೇ ಕಾರಣಕ್ಕೂ ಕೂಡ ಕುಂಕುಮ ಅಂದರೆ ಕೆಂಪಗಿರುತ್ತೆ ಅಂತ ಅಂದ್ಬಿಟ್ಟು ಕುಂಕುಮನ ಬಳಸೋ ಹಾಗಿಲ್ಲ. ಮತ್ತು ಇನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಾನು, ರಾಯರು ಮಠಗಳಲ್ಲಿ ಕೊಡುವಂತಹ ಮಂತ್ರಾಕ್ಷತೆನೇ ಮಾತ್ರ ಮಂತ್ರಾಕ್ಷತೆ ಅಂತ ಪರಿಗಣಿಸಬೇಕು. ನಾವು ಮನೆಯಲ್ಲಿ ಮಾಡ್ಕೊಳ್ಳುವಂತಹ ಅಕ್ಷತೆಗಳನ್ನ ಯಾವುದೇ ಕಾರಣಕ್ಕೂ ಮಂತ್ರಾಕ್ಷತೆ ಅಂತ ಪರಿಗಣಿಸಬೇಡಿ. ಇದು ಬರೀ ಅಕ್ಷತೆ ಅಷ್ಟೇ, ಯತಿಗಳಿಗೆ ಉಪಯೋಗಿಸುವಂತಹ ಅಕ್ಷತೆ ಆಗಿರುತ್ತೆ ಅಷ್ಟೇನೆ. ಇದು ಇನ್ನು ಮಾಡುವಂತಹ ವಿಧಾನ ಹೇಗೆ ಅಂತಂದರೆ, ಈ ಒಂದು ಅಕ್ಕಿಗೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಈ ಒಂದು ಅರಿಶಿನ ಹಾಕ್ಕೊಂಡಾದ ನಂತರ ಇದು ಏನು ಸುಣ್ಣ ತೊಗೊಂಡಿರ್ತೀವಿ ನಾವು, ಈ ಸುಣ್ಣನ ಸ್ವಲ್ಪ ಈ ರೀತಿ ತೊಗೊಳ್ಳಿ. ಒಂದು ಸ್ವಲ್ಪ ತೊಗೊಳ್ಳಿ. ಇದಕ್ಕೆ ನೀವು ಈ ಥರ ಮಿಕ್ಸ್ ಮಾಡ್ತಾ ಬಂದ್ರಿ ಅಂತಂದರೆ ನಿಮಗೆ ಗೊತ್ತಾಗುತ್ತೆ ಒಂದು ಇದರಲ್ಲಿ ನಿಮಗೆ ಕೆಂಪಗಾಗ್ತಾ ಬರ್ತಾ ಇರುತ್ತೆ. ಯಾಕಂದರೆ ಆಬ್ವಿಯಸ್ಲಿ ನಿಮಗೆಲ್ಲ ಗೊತ್ತಿದೆ, ಅಂದರೆ ಅರಿಶಿಣಕ್ಕೆ ನಾವು ಸುಣ್ಣ ಹಾಕಿದ್ವಿ ಅಂತಂದರೆ, ಇವಾಗ ಯಾವುದೇ ಒಂದು ಇದರಲ್ಲೂ ಕೂಡ ನಾವು ಏನಾದರೂ ಆರತಿ ಮಾಡಬೇಕಾದ್ರೆ ನಾವು ಏನು ಇದು ಮಾಡ್ತೀವಿ, ಅದಕ್ಕೆ ನಾವು ಒಂದು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು, ಅಂದರೆ ಕೆಂಪಾರತಿ ಅಂತ ಮಾಡ್ತೀವಿ ಅಲ್ವಾ ನಾವು ದೇವ್ರುಗಳಿಗೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ. ಆವಾಗೆಲ್ಲ ನೈಟ್ ದೃಷ್ಟಿ ತೆಗಿಬೇಕಾದ್ರೆ ಆವಾಗ ಆ ಒಂದು ಟೈಮ್ನಲ್ಲಿ ನೀವು ಏನು ಆ ಅರಿಶಿನದ ನೀರಿಗೆ ಏನು ಸ್ವಲ್ಪ ಸುಣ್ಣ ಹಾಕ್ಕೊಂಡು ರತ್ನದ ಆರತಿ ಅಂತ ನೀವು ಮಾಡ್ಕೊತೀರ, ಆ ರೀತಿಯೇ ಒಂದು ಸ್ವಲ್ಪ ಅಕ್ಕಿಗೆ ಒಂದು ಸ್ವಲ್ಪ ಸುಣ್ಣ ಹಾಕ್ಕೊಂಡು ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಈ ರೀತಿ ಕಲಿಸ್ಕೊಬೇಕು. ಏನಾರ ನಿಮಗೆ ಡ್ರೈ ಅನಿಸ್ತು ಅಂತಂದರೆ ನೀವು ಸ್ವಲ್ಪ ಬೇಕಿದ್ರೆ ತುಪ್ಪನೋ ಅಥವಾ ನೀರೋ ಯೂಸ್ ಮಾಡ್ಬೋದು. ನಾನು 1-2 ಹನಿ ನೀರು ಹಾಕ್ಕೊಂಡಿದ್ದೀನಿ. ನಿಮಗೂ ಏನಾದರೂ ಬೇಕಿತ್ತು ಅಂತಂದರೆ, ಏನಾರು ಡ್ರೈ ಅನಿಸ್ತು ಅಂತಂದರೆ 1-2 ಹನಿ ನೀರು ಹಾಕ್ಕೊಳ್ಳಿ. ಬಟ್ ಏನಂತಂದರೆ ಜಾಸ್ತಿ ಸ್ಟೋರ್ ಮಾಡಿ ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ಒಂದು ವಾರಕ್ಕೆ ಒಂದು 15 ದಿನಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ಮಾಡಿ ನೀವು ಸ್ಟೋರ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಕೂಡ ನೀವು ಜಾಸ್ತಿ ಸ್ಟೋರ್ ಮಾಡಿ ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ಇದನ್ನು ಈ ರೀತಿ ಕಲಿಸಿದಾಗ ನಿಮಗೆ ಗೊತ್ತಾಗ್ತಾ ಇದೆ, ಕಲರು ರೆಡ್ ಕಲರ್ ಬರ್ತಾ ಇದೆ. ಈ ರೀತಿ ಮಿಕ್ಸ್ ಮಾಡ್ತಿದ್ದಂಗೆ ನಿಮಗೆ ಗೊತ್ತಾಗ್ತಾ ಇದೆ, ರಾಯರು ಮಠದಲ್ಲಿ ಸಿಗುವಂತಹ ಒಂದು ಮಂತ್ರಾಕ್ಷತೆ ಥರನೇ ಲುಕ್ ವೈಸಲ್ಲಿ ಇದೆ. ಬಟ್ ಇದು ರಾಯರು ಮಠದಲ್ಲಿ ಸಿಗುವಂತಹ ಮಂತ್ರಾಕ್ಷತೆ ಅಲ್ಲ, ಯತಿಗಳಿಗೆ ಉಪಯೋಗಿಸುವಂತಹ ಅಕ್ಷತೆ ಅಷ್ಟೇನೆ ಮನೆಯಲ್ಲಿ ಮಾಡೋದು. ಸಾರಿ ಹೇಳ್ತಾ ಇದ್ದೀನಿ, ಯಾಕಂತಂದರೆ ಇದನ್ನೇ ಜನ ಇನ್ನೊಂದು ಕಂಟೆಂಟ್ ಸಿಕ್ತು ಅಂತ ಅಂದ್ಬಿಟ್ಟು ಅಪೋಸಿಟ್ಟಾಗಿ ಒಂದು ವಿಡಿಯೋ ಮಾಡಿಬಿಡ್ತಾರೆ. ಸೊ ಇದಕ್ಕೋಸ್ಕರನೇ ನಾನು ಸಾರಿ ಹೇಳ್ತಾ ಇದ್ದೀನಿ. ಈ ಥರ ಬರುತ್ತೆ ನಿಮಗೆ. ಇದನ್ನು ನೀವು ಒಂದು ಸ್ವಲ್ಪ ಅಂದರೆ ಒಂದು ಹನಿ ನೀರು ಹಾಕಿರ್ತೀವಲ್ಲ, ಒಂದು ಸ್ವಲ್ಪ ಟೈಮು ಒಣಗಿಸ್ಬಿಟ್ಟು ನೀವು ಇದನ್ನು ಒಂದು ಡಬ್ಬಕ್ಕೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡು, ನೀವು ರಾಯರಿಗೆ ಆರತಿ ಮಾಡುವಂತಹ ಸಂದರ್ಭದಲ್ಲಿ, ಹಾಗೇನೇ ಏನಾದರೂ ವ್ರತ ಮಾಡುವಂತಹ ಸಂದರ್ಭದಲ್ಲಿ ಈ ಒಂದು ಅಕ್ಷತೆಗಳನ್ನ ನೀವು ಉಪಯೋಗಿಸ್ಕೋಬೇಕಾಗತ್ತೆ. ತುಂಬ ಚೆನ್ನಾಗಿ ಬಂದಿದೆ ಈ ಒಂದು ಅಕ್ಷತೆ. ಆದರೆ ಒಂದು ಸ್ವಲ್ಪ ನೀವು ನೆರಳಲ್ಲೇ ಇದನ್ನು ಒಣಗಿಸಿ ನೀವು ಸ್ಟೋರ್ ಮಾಡಿ ಇಟ್ಕೊಬೇಕಾಗತ್ತೆ. ನೋಡಿದ್ರೆ ಅಲ್ವಾ, ಯತಿಗಳ ಪೂಜೆಗೆ ಬಳಸುವಂತಹ ಒಂದು ಅಕ್ಷತೆನ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು. ಆದರೆ ನೀವು ನಾರ್ಮಲ್ ಹೆಣ್ಣು ದೇವ್ರುಗಳಿಗೆ ಮತ್ತು ನಾರ್ಮಲ್ ದೇವ್ರುಗಳಿಗೆ ಹೇಗೆ ಅಕ್ಷತೆಗಳನ್ನ ಮಾಡ್ಕೊತೀರಾ ಅಂತಂದರೆ, ಸ್ವಲ್ಪ ಅಕ್ಕಿ, ಸ್ವಲ್ಪ ಅರಿಶಿನ, 1-2 ಹನಿ ತುಪ್ಪ ಹಾಕ್ಕೊಂಡು ನೀರು ಹಾಕ್ತೇನೆ ಮಿಕ್ಸ್ ಮಾಡ್ಕೊತೀವಿ. ಅದೇ ರೀತಿ ಯತಿಗಳಿಗೆ ಉಪಯೋಗಿಸುವಂತಹ ಅಕ್ಷತೆನಲ್ಲಿ ಸ್ವಲ್ಪ ಅಕ್ಕಿ, ಸ್ವಲ್ಪ ಸುಣ್ಣ ಮತ್ತು ಅಂದರೆ ನಾವೇನು ನೀರು ಯೂಸ್ ಮಾಡುವಂಥ ಅವಶ್ಯಕತೆ ಏನಿರಲ್ಲ. ಯಾಕಂದರೆ ಸುಣ್ಣದಲ್ಲೇ ಸ್ವಲ್ಪ ನೀರಿರುತ್ತೆ. ಅಕಸ್ಮಾತ್ ಏನಾದರೂ ಇನ್ನೂ ಡ್ರೈ ಅನಿಸ್ತು ಅಂತಂದರೆ ಒಂದು 2 ಡ್ರಾಪ್ ನೀರು ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರಿ ಅಂತಂದರೆ ಅದು ನಿಮಗೆ ರೆಡ್ ಕಲರ್ಗೆ ಟರ್ನ್ ಆಗುತ್ತೆ, ನೀವು ಮಿಕ್ಸ್ ಮಾಡ್ತಾ. ಈ ರೀತಿ ನೀವು ಯತಿಗಳಿಗೆ ಉಪಯೋಗಿಸುವಂಥ ಅಕ್ಷತೆನ ಮನೆಯಲ್ಲೇ ಮಾಡಿಕೊಂಡು ಸ್ವಲ್ಪ ಆದಷ್ಟು ನೆರಳಲ್ಲೇ ಒಣಗಿಸಿ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಮಿಕ್ಸ್ ಮಾಡಿದ ತಕ್ಷಣ ನೀವೇನಾದರೂ ಡಬ್ಬಕ್ಕೆ ಹಾಕಿ ನೀವು ಸ್ಟೋರ್ ಮಾಡ್ಕೊಂಡ್ರಿ ಅಂತಂದರೆ ಅದು ಆಬ್ವಿಯಸ್ಲಿ ಫಂಗಸ್ ಬರುವಂಥ ಒಂದು ಚಾನ್ಸಸ್ ಇರುತ್ತೆ. ಮತ್ತು ಇವಾಗಿನ ಇದರಲ್ಲಿ ಬಿಸಿಲಿದ್ರೆ ಪರವಾಗಿಲ್ಲ, ಒಂದು ಸ್ವಲ್ಪ ಚಳಿ ಏನಾದರೂ ಇತ್ತು ಅಂತಂದರೆ ಒಂಥರ ಬೂಸ್ಟ್ ಥರ ಬಂದುಬಿಡುತ್ತೆ, ಹಾಳಾಗಿರುತ್ತೆ ಆ ಒಂದು ಅಕ್ಷತೆ. ಸೊ ಹಾಗಾಗಿ ಆದಷ್ಟು ನೆರಳಲ್ಲೇ ಸ್ವಲ್ಪ ಒಣಗಿಸಿ ಆಮೇಲೆ ಒಂದು ಡಬ್ಬಕ್ಕೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ ನಾನು. ಈ ಒಂದು ಅಕ್ಷತೆನಲ್ಲಿ ತೋರಿಸಿರೋದ್ರಲ್ಲಿ ಯಾವುದೇ ರೀತಿ ಏನೂ ತಪ್ಪೇನಿಲ್ಲ. ಆದರೂ ನಾನು ಮತ್ತೊಂದ್ಸಲಿ ಹೇಳ್ತಾನೆ ಇದ್ದೀನಿ, ದಯವಿಟ್ಟು ತಪ್ಪು ತಿಳ್ಕೊಬಿಡಿ. ಇದು ಮಂತ್ರಾಕ್ಷತೆ ಅಲ್ಲ, ಇದು ಬರೀ ಅಕ್ಷತೆ ಅಷ್ಟೇ, ಯತಿಗಳಿಗೆ ಉಪಯೋಗಿಸುವಂಥದ್ದು. ಇದನ್ನು ನೀವು ಯಾವುದೇ ರೀತಿ ವ್ರತಗಳು ಮಾಡಬೇಕಾದ್ರೆ ಮತ್ತು ಕಾಯಿ ಸಂಕಲ್ಪ ಸೇವೆ ಮಾಡಬೇಕಾದ್ರೆ ನೀವು ಆ ಒಂದು ಅಕ್ಷತೆನ ನೀವು ಕಾಯಿ ಮೇಲೆ ಹಾಕಲೇಬೇಕಾಗಿರುತ್ತೆ ದಿನಾನೂ ಸಹ. ಅಂದರೆ ಏನು ಸಂಕಲ್ಪ ಮಾಡಿಕೊಂಡು ನೀವು ಸೇವೆಗಳನ್ನ ಮಾಡ್ತಾ ಇರ್ತೀರ, ಆ ಒಂದು ಸಂದರ್ಭದಲ್ಲಿ ನೀವು
ಉಪಯೋಗಿಸ್ಕೊಬೋದು. ಮತ್ತು ಪೂಜೆ ಎಲ್ಲ ಆದ ನಂತರ ನಾವು ಹೇಗೆ ನಾರ್ಮಲಾಗಿ ದೇವ್ರುಗಳಿಗೆ ಹೂವು ಅಕ್ಷತೆ ಹಾಕಿ ಸಮರ್ಪಣೆ ಮಾಡ್ತೀವಿ, ಅದೇ ರೀತಿ ನೀವು ರಾಯರಿಗೂ ಕೂಡ ಇದನ್ನು ಸಮರ್ಪಣೆ ಮಾಡ್ಬೋದು. ಮತ್ತು ಆರತಿ ಮಾಡುವಾಗಲೂ ಅಷ್ಟೇ, ರಾಯರು ಮಠಗಳಲ್ಲಿ ನೋಡಿರ್ತೀರ ನೀವು, ಆರತಿ ತಟ್ಟೆನಲ್ಲಿ ಸ್ವಲ್ಪ ಮಂತ್ರಾಕ್ಷತೆ ಹಾಕಿಬಿಟ್ಟು ಆರತಿ ಮಾಡಿ ಅದನ್ನು ಮತ್ತೆ ಭಕ್ತಾದಿಗಳ ಮೇಲೆ ತಲೆ ಮೇಲೆ ಹಾಕ್ತಾರೆ. ಆ ಒಂದು ರೀತಿಯೂ ಸಹ ಅಷ್ಟೇ. ನೀವು ಮಹಾಮಂಗಳಾರತಿ ಮನೆಯಲ್ಲಿ ಪೂಜೆ ಮಾಡಬೇಕಾದ್ರೆ ಮಹಾಮಂಗಳಾರತಿ ಏನು ಮಾಡ್ತೀರಾ ರಾಯರಿಗೆ, ಆ ಒಂದು ಸಂದರ್ಭದಲ್ಲಿ ಒಂದು ಆರತಿ ತಟ್ಟೆಗೆ ಒಂದು 4 ಕಾಳು ಈ ಒಂದು ಅಕ್ಷತೆಗಳನ್ನ ಹಾಕ್ಕೊಂಡು, ಮತ್ತು ಆರತಿ ಆದ ನಂತರ ನೀವು ಮನೆಯವರೆಲ್ಲನೂ ಸಹ ಈ ಒಂದು ಅಕ್ಷತೆನ ನೀವು ಉಪಯೋಗಿಸ್ಕೊಬೋದು. ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಇತ್ತು ಅಂತಂದರೆ ಖಂಡಿತವಾಗ್ಲೂ ನೀವು ಕಮೆಂಟ್ ಮೂಲಕ ಕೇಳಿ ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತೀನಿ ನಾನು. ಈ ವಿಡಿಯೋ ಏನಾದರೂ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ರಾಯರಿದ್ದಾರೆ, ರಾಯರು ಎಲ್ರಿಗೂ ಒಳ್ಳೆಯದು ಮಾಡಲಿ. ಧನ್ಯವಾದಗಳು.